ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೀಚುಕೆ ಕಾವೇರಿ ಅವರ ಬಣ್ಣವನ್ನ ಬಟಾಬೈಲ್ ಮಾಡಿದಾಳೆ ಕೀರ್ತಿ. ಜೊತೆಗೆ ವೈಷ್ಣವ್ ಎಂಟ್ರಿ ಕೊಟ್ಟಿದ್ದಾಯ್ತು. ಹಾಗಿದ್ರೆ ಏನಾಯ್ತು, ಹೇಗಾಯ್ತು, ಏನಾಗ್ತದೆ, ಲಕ್ಷ್ಮಿ ಬಂದ್ಲಾ ಇಲ್ವಾ, ವೈಷ್ಣವ್ ಬಂದದಲ್ಲಿಗೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಬಳೆಶಾಸ್ತ್ರ ಮಾಡಿ ಅಂತ ಹೇಳ್ತದಾಗೆ ಕೀಚುಕಿ ಕಾವೇರಿಯವರು ಕೀರ್ತಿಗೆ ಹೆದರ್ಕೊಂಡಿದ್ದೆ ಬಳೆಶಾಸ್ತ್ರ ಏನೋ ಮಾಡ್ತಾರೆ, ಅರಿಶಿನೂ ಕೂಡ ಹಾಕ್ತಾರೆ. ಆದ್ರೆ ಸಿಡಿದೆದ್ದೇ ಬಿಡ್ತಾರೆ, ರುಚಿ ಗೆದ್ದೇ ಬಿಡ್ತಾರೆ. ಕಾವೇರಿ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯುವುದಿಲ್ಲ, ನೀನು ತಲೆ ಕೆಳಗಡೆ ಮಾಡಿ ನಿಂತ್ಕೊಂಡ್ರು ಕೂಡ ಅಂತ ಹೇಳ್ತಿದ್ದಾಗೆ ಈ ಕಡೆ ಕೀರ್ತಿ ತಿರುಗ್ಬಿಡ್ತಾಳೆ. ಯಾಕೆ ನಡೆಯೋದಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ನಾಗವಲ್ಲಿನೇ ಆಗ್ಬಿಡಿದಾಳೆ ಕೀರ್ತಿ. ಈ ಕಡೆ ಕಾವೇರಿ ಅವ್ರಿಗೆ ಕ್ಷಣಕ್ಕೆ ಅರ್ಥ ಆಗ್ಬಿಡತ್ತೆ, ಇದನ್ನ ನಾನು ಏನೇ ಇದ್ರೂ ಕೂಡ ಈ ರೀತಿ ಬಗೆಹರಿಸಬಾರ್ದು, ನಾನು ಸ್ವಲ್ಪ ನಾಜೂಕಾಗಿ ಹುಷಾರಾಗಿ ಮಾತನಾಡಬೇಕು. ನನ್ನಂತ ಬುದ್ಧಿವಂತೆ ಇವಳನ್ನ ಯಾಮಾರಿಸೋದೇನು ಕಷ್ಟ ಇಲ್ಲ, ಆಡ್ದಾಗ ಆಡ್ತಾಳೆ. ಜೊತೆಗೆ ಇವಳನ್ನ ಬೆಂಡು ಮಾಡೋದು ತುಂಬಾನೇ ಸುಲಭ ಅಂತ ಅನ್ಕೊಂಡಿದ್ದೆ. ತಾಳ್ಮೆಯಿಂದ ನಾಜೂಕಾಗಿ ಮಾತಾಡಿ ಇವಳನ್ನ ನನ್ನ ಹಾದಿಗೆ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಕಾವೇರಿಯವರು ಮತ್ತೆ ನಾಟಕನ ಶುರು ಮಾಡ್ತಿದ್ದಾರೆ. ನೋಡು ಕೀರ್ತಿ, ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡು. ನೀನು ಈ ರೀತಿ ಎಲ್ಲ ಮದುವೆ ಆಗ್ಬೇಕಾಗಿರೋದಲ್ಲ, ನೀನು ಗ್ರ್ಯಾಂಡ್ ಆಗಿ ಮದುವೆ ಆಗ್ಬೇಕು. ನಿನ್ನ ಲೆವೆಲ್ ಏನು, ನೀನು ಮದುವೆ ಆಗೋಕೆ ಹೊರಟಿರೋದೇನು, ದಯವಿಟ್ಟು ಮಗಳೇ ಅರ್ಥ ಮಾಡ್ಕೊ. ನನ್ಗೆ ಯಾವುದನ್ನ ಕೂಡ ಬೇಕು ಅಂತ ಮಾಡಿದ್ದಿಲ್ಲ. ಆ ಒಂದು ಕಿಡ್ನಾಪ್ ಕೂಡ ನಿನ್ನ ಒಳ್ಳೇದಕ್ಕೋಸ್ಕರನೇ ಮಾಡಿದ್ದು, ನಿನಗೋಸ್ಕರನೇ ನಾನು ಆ ಕಿಡ್ನಾಪ್ ಕೂಡ ಮಾಡಿಸಿರೋದು. ದಯವಿಟ್ಟು ಅರ್ಥ ಮಾಡ್ಕೊ ನನ್ನ ಉದ್ದೇಶನ. ಅದನ್ನ ಬಿಟ್ಟು ವಿಡಿಯೋ ನೋಡಿ ಏನೇನೋ ಅನ್ಕೋಬೇಡ. ಪ್ರತ್ಯಕ್ಷವಾಗಿ ಕಂಡ್ರು ಕೂಡ ಪ್ರಮಾಣಿಸಿ ನೋಡಬೇಕು ಅಂತಾರ, ಅದಕ್ಕೋಸ್ಕರ ಮಗಳೇ ಹೇಳ್ತಿದ್ದೀನಿ. ನೀನು ನನ್ನ ಮುದ್ದಿನ ಸುಸೆ, ನಿನ್ನನ್ನು ಈ ರೀತಿಯೆಲ್ಲ ಧಾರೆ ಹರ್ಕೊಡೋಕ್ಕೆ ಆಗತ್ತಾ? ನಿಜ ಹೇಳಬೇಕು ಅಂದರೆ ಈ ರೀತಿಯೆಲ್ಲ ನಿನ್ನ ಮದುವೆ ಆಗೋದು, ಸಾವಿರಾರು ಜನಗಳ ಮಧ್ಯೆ ನಿನ್ನ ಮದುವೆ ಆಗಬೇಕು. ಜೊತೆಗೆ ವೈಷ್ಣವ್ಗೆ ಸ್ವಲ್ಪ ವಿಚಾರ ಇದೆ. ವೈಷ್ಣವೇ ನಿನ್ನನ್ನು ಒಪ್ಪಿ ಪ್ರೀತಿಯಿಂದ ಕರ್ತ್ಕೊಂಡು ಬಂದು ಮದುವೆ ಆಗಬೇಕು. ಆ ರೀತಿ ನಾನು ಮಾಡ್ತೀನಿ ಮಗಳೇ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಏನಂಟಿ ಇಷ್ಟೆಲ್ಲ ಆದಮೇಲೂ ಕೂಡ ಮತ್ತೆ ನಾಟಕನ ಮುಂದುವರಿಸ್ತಿದಾರ. ಒಂದು ಅವಕಾಶ ಕೊಡೋಣ, ಕೊನೆ ಬಾರಿ ಆದರೂ ಏನೋ ಆಗೋಯ್ತು, ಗೊತ್ತಿಲ್ಲದೆ ಮಾತು ಕೊಟ್ಟು ತಪ್ಪು ಮಾಡಿಬಿಟ್ಟೆ, ಈಗ ಮದುವೆ ಆಗೋಗಿದೆ, ನನ್ನಿಂದ ಮದುವೆ ಮಾಡೋಕೆ ಆಗೋದಿಲ್ಲ, ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡಿದ್ರೆ ನಾನೇ ಏನೋ ಹೇಗೋ ಸರಿ ಮಾಡ್ತಿದ್ದೆ. ಆದರೆ ಒಮ್ಮೆಗೂ ಕೂಡ ನೀವು ಮಾಡಿರೋ ತಪ್ಪು ಅಂತ ಒಪ್ಕೊಳ್ದೆ ಮತ್ತೆ ಡ್ರಾಮಾ ಮಾಡಿ ಮ್ಯಾನಿಪುಲೇಟ್ ಮಾಡು ಟ್ರೈ ಮಾಡ್ತಿದ್ರಲ್ಲ, ನೀವು ಎಂಥ ಖತರ್ನಾಕ್ ಲೇಡಿ ಇರಬೇಕು ಅಂತ ಕೀರ್ತಿ ಮನಸ್ಸಲ್ಲಿ ಅನ್ಕೋತಿದ್ದಾಳೆ. ನಂತರ ನೋಡು ಕೀರ್ತಿ, ದಯವಿಟ್ಟು ನನ್ನ ಮಾತನ್ನ ನಂಬು ಅಂತಿದ್ರೆ ನಿಮ್ಮದೇ ದಾರಿಲಿ ಬಂದು ನಾಟಕ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಕೀರ್ತಿ, ನಿಜವಾಗ್ಲೂ ಆಂಟಿ, ನಿಜವಾಗ್ಲೂ ನೀವು ನನ್ನ ಮತ್ತೆ ವೈಷ್ಣವ್ ಮದುವೆ ಮಾಡಿಸ್ತೀರಾ ಅಂತ ಕೇಳ್ತಿದ್ರೆ, ಹೌದು ಮಗಳೇ, ನಾನು ನಿನ್ನ ಆಂಟಿ, ನಿನ್ನ ಪ್ರೀತಿ ಅತ್ತೆ, ನಾನು ನನ್ನ ಸೊಸೆ ಮುದ್ದು, ನಿನ್ನನ್ನು ನಾನು ಮದುವೆ ಮಾಡಿಸೋದಿಲ್ವಾ? ಖಂಡಿತವಾಗ್ಲೂ ಎಲ್ಲ ಸರಿ ಮಾಡ್ತೀನಿ. ಮೊದಲು ಆ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಹಾಕಬೇಕು. ಅವಳನ್ನ ಮನೆಯಿಂದ ಹೊರಗಡೆ ಹಾಕಿ ಪುಟ್ಟನ ಜೊತೆ ನಾಜೂಕಾಗಿ ಮಾತಾಡಿ ಮದುವೆಗೊಪ್ಸಿ ನಿನ್ನ ಮತ್ತೆ ವೈಷ್ಣವ್ ಮದುವೆ ಮಾಡಿಸ್ತೀನಿ ಮಗಳೇ. ದಯವಿಟ್ಟು ನನ್ನ ಮಾತನ್ನು ನಂಬು ಅಂತಿದ್ರೆ ನಿಜವಾಗ್ಲೂ ಆಂಟಿ, ನೀವು ನನ್ನ ಮದುವೆ ಮಾಡಿಸ್ತೀರಾ ಅಲ್ವಾ ಅಂದಾಗ ಆಲ್ರೆಡಿ ಬೆಂಡ್ ಆದ್ಯಾ? ಬೆಂಡ್ ಆಗಲೇಬೇಕು. ನನ್ನ ನಾಟಕಕ್ಕೆ ಬೆಂಡ್ ಆಗದೆ ಏನು, ಇದನ್ನೆಲ್ಲ ನನಗೇನು ಹೊಸದ? ನಾನು ಎಷ್ಟೆಲ್ಲ ಮಾಡಿಲ್ಲ, ಆದರೆ ಸ್ವಲ್ಪ ಹಾಯ ತಪ್ಪಿಟ್ಟು ಈ ರೀತಿ ಆಗೋಯ್ತು. ಆದರೆ ಇದನ್ನು ಹೇಗೆ ನಿನ್ನನ್ನು ಇಟ್ಕೊಂಡು ಸರಿ ಮಾಡ್ಕೋಬೇಕು ಅಂತಲೂ ಗೊತ್ತು. ಸ್ವಲ್ಪ ವೈಷ್ಣವ್ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಅಂದರೆ ನೀನು ಟ್ರ್ಯಾಕಿಗೆ ಬರ್ತೀಯ. ಜೊತೆಗೆ ನನಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟು ಈ ಬೆಟ್ಟನ ಹತ್ಕೊಂಡು ಬರುವಾಗ ಮಾಡಿರೋ ನಿನ್ನ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ? ನೋಡು ಹೇಗೆ ನಿನ್ನ ವಿರುದ್ಧ ಸೇಡ್ ತೀರಿಸ್ಕೋತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಇಲ್ಲಿ ಕೀರ್ತಿ ಮತ್ತೆ ಡ್ರಾಮಾ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಕೀರ್ತಿ ಕೂಡ ಏನಂಟಿ ಯೋಚನೆ ಮಾಡ್ತಿದ್ರ, ಅವತ್ತು ಕಿಡ್ನಾಪ್ ಮಾಡಿದಾಗ ಕೀರ್ತಿನೇ ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಪೀಡೆ ತೊಲಗ್ತಾ ಇತ್ತು ಅಂತ ಅನ್ಕೋತಿದ್ರ ಅಂದಾಗ, ಅಯ್ಯೋ ಮಗಳೇ ಹೇಳಿದೆ ಅಲ್ವಾ, ಆ ರೀತಿ ಯಾಕೆ ಮಾತನಾಡ್ತಿದ್ಯಾ? ನಾನು ಅವತ್ತು ಏನೇ ಮಾಡಿದ್ರು ಕೂಡ ನಿನ್ನ ಒಳ್ಳೇದಕ್ಕೆ, ನಿನ್ನ ಮತ್ತೆ ಪುಟ ಮದುವೆ ಮಾಡಿಸ್ಬೇಕು ಅಂತಾನೆ ಅದನ್ನೆಲ್ಲ ಮಾಡಿದ್ದು. ನೀನು ಆ ವಿಡಿಯೋದಲ್ಲಿ ಕಂಡದನ್ನೆಲ್ಲ ನಿಜ ಅನ್ಕೋಬೇಡ ಅಂತಿದ್ದಾರೆ. ಈ ಕಡೆ ಲಕ್ಷ್ಮಿಗೆ ವಿದೆ ಕಾಲ್ ಮಾಡಿದೆ, ಪ್ಲೀಸ್ ಲಕ್ಷ್ಮಿ ಅರ್ಥ ಮಾಡ್ಕೊ, ದಯವಿಟ್ಟು ಇಲ್ಲಿ ಪೊಲೀಸರು ಮನೆಯವ್ರು ಬನ್ನಿ ಅಂತಿದ್ದಾರೆ. ಖಂಡಿತವಾಗ್ಲು ಮನೆಯವ್ರಿಗೆ ವಿಷಯ ಗೊತ್ತಾಗಿದ್ರೆ ಏನಾಗುತ್ತೆ ಗೊತ್ತಾ ಅಂದಾಗ, ಆದ್ರೂ ವಿಧಿ ಪೊಲೀಸ್ ಸ್ಟೇಷನು ವೈಷ್ಣವ್ ಅವ್ರಿಗೆ ಹೇಳಿದ್ರೆ ಅಂದಾಗ, ಅದಕ್ಕೆ ಅಲ್ವಾ ನಾನು ಕರಿತಿರೋದು. ಮನೆಯವ್ರಿಗೆ ಗೊತ್ತಾದರೆ ಮೊದಲೇ ಅವ್ರಿಗೆ ನನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಇದೆ, ನನ್ನ ಭವಿಷ್ಯ ಏನಾಗಬೇಡ, ಜನಗಳೆಲ್ಲ ನನ್ನ ಬಗ್ಗೆ ಏನು ಹೇಳಬೇಡ, ಅದರಲ್ಲೂ ಒಂದು ಹುಡುಗನ ಜೊತೆ ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಗೊತ್ತಾದರೆ ಏನು ಅನ್ಕೊಳ್ಳೋದಿಲ್ಲ ಅವರು. ದಯವಿಟ್ಟು ಲಕ್ಷ್ಮಿ, ದಯವಿಟ್ಟು ನನ್ನ ಕೈ ಬಿಡಬೇಡ, ನಾನು ಯಾವತ್ತೂ ಕೂಡ ನಿನ್ನ ಹತ್ರ ಏನಾದರೂ ಕೇಳಿದ್ದೀನ ಇಲ್ಲ ಅಲ್ವಾ, ದಯವಿಟ್ಟು ನನ್ನನ್ನು ಕಾಪಾಡು ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ ವಿಧಿ. ಈ ಕಡೆ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ, ಟ್ರಿಪ್ ಕ್ಯಾನ್ಸಲ್ ಆಗಿದ್ರು ಕೂಡ ಮತ್ತೆ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಕ್ಯಾಬ್ ಡ್ರೈವರ್ ಜೊತೆ ಪೊಲೀಸ್ ಸ್ಟೇಷನ್ ಕಡೆ
ಹೊರಟಿದ್ದಾಳೆ ಲಕ್ಷ್ಮಿ. ನಂತರ ಈ ಕಡೆ ಕೃಷ್ಣ ಅವರು ಏನಿದು ಲಕ್ಷ್ಮಿ ಇಷ್ಟೊತ್ತಾದರೂ ಎದ್ದಿಲ್ವಲ್ಲ ಅನ್ಕೊಂಡಿದ್ದೆ. ಗಂಗವ್ರನ್ನ ವಿಚಾರ ಮಾಡ್ತಿದ್ದಾರೆ, ಏನು ಲಕ್ಷ್ಮಿ ಎದ್ದಿಲ್ಲ ಅಂತ. ಅಯ್ಯೋ ಅದು ಮಾತ್ರೆ ನುಂಗಿದಾರಲ್ವಾ, ಮಲ್ಕೊಂಡ್ಬಿಟ್ಟಿದ್ದಾರೆ ಅಂದಾಗ. ಆದರೂ ಕೂಡ ಹುಡುಗಿ ಇಷ್ಟೊತ್ತೆಲ್ಲ ಮಲ್ಕೊಳ್ಳೋಳು ಅಲ್ವಲ್ಲ. ತುಂಬ ಆ ಹುಡುಗಿ ಯಾವಾಗಲೂ ಕೂಡ ಲವಲವಿಕೆಯಿಂದ ಓಡಾಡುತ್ತೆ. ಅಂಥದ್ರಲ್ಲಿ ಇಷ್ಟೊತ್ತು ಮಲಗಿದಾಳೆ ಅಂದರೆ ಏನರ್ಥ? ನಾನೇ ಹೋಗಿ ಎಬ್ಬಿಸ್ತೀನಿ ಅಂತ ಬರ್ತಾರೆ. ಈ ಕಡೆ ಗಂಗಕ್ಕಂಗಂತೂ ಮುಗೀತು ನನ್ನ ಕತೆ, ಇವತ್ತೇ ನನಗೆ ಈ ಕೊನೆಯ ದಿನ ಈ ಒಂದು ಮನೇಲಿ. ಏನು ಲಕ್ಷ್ಮಕ್ಕ ನನ್ನನ್ನು ಸಿಕ್ಸಾಕಿಸ್ಬಿಟ್ರಲ್ಲ, ಮುಗೀತು ನನ್ನ ಕತೆ, ಕೆಲಸನೂ ಮುಗೀತು ಅಂತ ಅನ್ಕೋತಾರೆ. ನಂತರ ಎದೇಳ ಮಹಾಲಕ್ಷ್ಮಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಇಲ್ಲಿ ಲಕ್ಷ್ಮಿ ಎದೇಳ್ತಿಲ್ಲ, ಬಿಕಾಸ್ ಅಲ್ಲಿ ಲಕ್ಷ್ಮಿ ಇಲ್ಲವೇ ಇಲ್ಲ. ಇಲ್ಲಿ ದಿಂಬನ್ನೆಲ್ಲ ಇಟ್ಟು ಬೆಡ್ಶೀಟನ್ನ ಓದಿಸಿ ರೆಡಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ ಗಂಗಕ್ಕ. ಹಾಗಾಗಿ ಅಲ್ಲಿ ಲಕ್ಷ್ಮಿ ಇಲ್ಲದೆ ಇರೋದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಆದರೂ ಕೂಡ ಒಮ್ಮೆಲೆ ಅನುಮಾನ ಬರುತ್ತೆ, ಲಕ್ಷ್ಮಿ ಎಚ್ಚರ ಆಗ್ತಿಲ್ಲ ಅಂತ ತೆಗೆದು ನೋಡಿದ್ರೆ ದಿಂಬು ಇದೇನದು ಗಂಗಾ ಅಂತ ಕೇಳ್ತಿದ್ದಾರೆ. ಈ ಕಡೆ ಅಜ್ಜಿ ಕೂಡ ಬಂದು ಇದೇನಾಗ್ತಿದೆ ಇಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ರೆ ವೈಷ್ಣವ್ ಕೂಡ ಬರ್ತಾರೆ. ಅದನ್ನು ನೋಡಿ ಶಾಕ್ ಆಗ್ತಿದ್ದಾರೆ. ಲಕ್ಷ್ಮಿ ಅವ್ರು ಎಲ್ಲಿ ಅಂತ ಕೇಳ್ತಿದ್ದಾರೆ. ಇದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಗಂಗಕ್ಕ ಬಿಬ್ಬ ಅಂತ ಹೇಳ್ತಾ ಇದ್ರೆ ಆ ಕಡೆ ಕಾವೇರಿಯವರು ಕೀರ್ತಿ ನನ್ನ ಮಾತನ್ನ ನಂಬಿದ್ರು ಅಂತ ಅನ್ಕೊಂಡಿದ್ದೆ. ಬಾ ಕೀರ್ತಿ ಇಲ್ಲಿಂದ ಹೋಗೋಣ, ಆ ನಂತರ ಎಲ್ಲಾನು ಕೂಡ ಸರಿ ಮಾಡಿ ಕೂತು ಮಾತಾಡೋಣ. ನನ್ನನ್ನು ನಂಬಮ್ಮ, ನೀನು ಪ್ರೀತಿ ಅತ್ತೆ ಅಲ್ವಾ, ನಿನ್ನನ್ನು ಮದುವೆ ಮಾಡಿಸ್ದೇ ಇರ್ತೀನ, ಖಂಡಿತ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಕೀರ್ತಿ ಹೋಗೋಕೆ ಸಿದ್ಧವಾಗೋದೇ ಇಲ್ಲ. ಎಲ್ಲಿಗೆ ಬರಬೇಕು? ನಿಮ್ಮ ನಾಟಕನ ನಂಬಿದ್ರಿ ಅಂತ ಅನ್ಕೊಂಡಿದ್ನ, ಖಂಡಿತ ನಿಮ್ಮ ನಾಟಕನ ನಂಬಲಿಲ್ಲ. ನೀವು ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಇಷ್ಟೆಲ್ಲ ಆದರೂ ಕೂಡ ಯಾವ ರೀತಿ ನಾಟಕ ಮಾಡ್ತಿದ್ರಾ, ಎಂಥ ನವರಂಗಿ ಆಟ ಆಡ್ತೀರಾ. ಖಂಡಿತವಾಗ್ಲೂ ನಿಮ್ಮನ್ನ ಶುಭಾಶ್ ಅಂತ ಹೇಳಬೇಕು. ನಾಚಿಕೆ ಆಗೋದಿಲ್ವಾ ನಿಮಗೆ? ಮಗನಿಗೆ ಮೋಸ ಮಾಡಿ ಮನೆಯವ್ರು ಎಲ್ರಿಗೂ ಕೂಡ ಮೋಸ ಮಾಡಿದಾರಲ್ವ, ನಿಮ್ಮನ್ನ ಶುಭಾಶ್ ಅನ್ಬೇಕು. ಬೇಕಿದ್ರೆ ನೀವು ಎಂಥವ್ರು ಗೊತ್ತಾ, ಒಂದು ಸುಳ್ಳಿನ ಅರಮನೆಯಲ್ಲಿಟ್ಟು ಆ ಸುಳ್ಳಿನ ವಿಶ್ವದಿಂದನೇ ಹಾಗೆ ಉಸಿರುಗಟ್ಟಿ ಸಾಯಿಸ್ಬಿಡ್ತೀರಾ. ಅಂಥವ್ರು ನೀವು, ಅಂಥ ನವರಂಗಿ ಆಟ ಆಡ್ತೀರಾ ಅಂದಾಗ ಈ ಕಡೆ ನನ್ನ ಮಾತನ್ನ ನಂಬಲಿಲ್ವ ನೀನು ಕೀರ್ತಿ ಅಂದಾಗ ನಿಮ್ಮ ಮಾತನ್ನ ನಂಬೋದಾ? ಇಷ್ಟೆಲ್ಲ ದ್ರೋಹ ಮಾಡಿದ್ದೀರಾ. ನಿಮ್ಮ ಮಾತನ್ನ ನಂಬಿದ್ರಿಂದಾನೆ ನನ್ನ ಎಷ್ಟು ಕನಸಾಗಿತ್ತು ನನ್ನ ಮದುವೆ ಬಗ್ಗೆ, ಆ ಕನಸಾಗೆ ಇಟ್ಬಿಟ್ರಿ ನೀವು. ನಿಮ್ಮನ್ನು ನಂಬೋದಕ್ಕೆ ಇವತ್ತು ನಾನು ವೈಷ್ಣವ್ನ ಕಳ್ಕೊಂಡೆ. ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಆಂಟಿ, ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ, ವೈಷ್ಣವ್ ಕೂಡ ಲಕ್ಷ್ಮಿನ ಬಿಟ್ಟು ಬರುವುದಿಲ್ಲ ಅಂತ. ಆದರೆ ನಿಮಗೆ ಒಂದು ಕೊನೆ ಚಾನ್ಸ್ ಕೊಡೋಣ ಅಂತ ಅಂದ್ಕೊಂಡೆ, ತಪ್ಪನ್ನ ಒಪ್ಕೋತೀರಾ ಅಂತ. ಆದರೆ ಇವಾಗಲೂ ಕೂಡ ಒಪ್ಕೊಳ್ಳಿಲ್ವಲ್ಲ. ಎಂಥವ್ರ ಆಂಟಿ ನೀವು, ಮಗನಿಗೆ ಮೋಸ ಮಾಡಿಬಿಟ್ರಲ್ಲ, ಮಗನ ಪ್ರೀತಿನ ಕಿತ್ಕೊಂಡ್ಬಿಟ್ರಲ್ಲ. ನಾಚಿಕೆ ಆಗೋದಿಲ್ವ ನಿಮಗೆ? ಮನೆಯವ್ರು ಎಲ್ರಿಗೂ ದ್ರೋಹ ಮಾಡಿದ್ರಲ್ಲ, ಎಷ್ಟು ನಂಬಿಸ್ತವನ್ನ ಹೇಗೆ ಕುತ್ತಿಗೆ ಕುಯ್ಯೋದು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತದ. ಸುಳ್ಳಿನ ಮದುವೆನ ಮಾಡ್ತೀನಿ ಅಂತ ಹೇಳಿ ಇಲ್ದಿರೋ ಆಸೆನ ಹುಟ್ಟಿಸಿ ಮೋಸ ಮಾಡಿಬಿಟ್ರಲ್ಲ. ಏನು ಹೇಳಬೇಕು ನಿಮಗೆ? ನಾಚಿಕೆ ಆಗೋದಿಲ್ವ ನಿಮಗೆ? ಅಂತಿದ್ರೆ ಏನು ಮಾತಾಡ್ತಿದ್ಯಾ ಕೀರ್ತಿ? ನಾನು ಯಾರಿಗೂ ಕೂಡ ದ್ರೋಹ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಯಾರಿಗೂ ದ್ರೋಹ ಮಾಡಿಲ್ವಾ? ನನಗೆ ದ್ರೋಹ ಮಾಡಿದಿರಲ್ಲ, ಮಗಂಗೆ ದ್ರೋಹ ಮಾಡಿದಿರಲ್ಲ, ನೀವು ಎಂಥವ್ರು ಅಂತ ಹೇಳ್ತಿದ್ದಾಳೆ. ಜೊತೆಗೆ ಇದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಕಾವೇರಿ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಮಾತಾಡಬೇಡಿ ಅಂತ್ಯ ಅಂತ ಇಲ್ಲಿ ಕೀರ್ತಿ ರೆಬಲ್ ಆಗಿದ್ದಾಳೆ. ಕೀರ್ತಿಯ ರೌದ್ರಾವತಾರಕ್ಕೆ ಈ ಕಡೆ ಕಾವೇರಿಯವರು ನಿಬ್ಬರಗಾಗಿದ್ದಾರೆ. ಫೈನಲಿ ಇಲ್ಲಿ ಕೀರ್ತಿ ನಾಗವಲಿ ಅವತಾರನೇ ತಾಳಿದಾಳೆ. ಜೊತೆಗೆ ಹೌದು ಆಂಟಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನನ್ನ ಮತ್ತು ವೈಷ್ಣವ್ ಮದುವೆನ ಯಾಕೆ ನಿಲ್ಲಿಸಿದ್ರಿ? ಎಷ್ಟು ಖುಷಿಯಾಗಿದೆ ಗೊತ್ತಾ, ನೀವು ನನ್ನ ಮದುವೆ ಮಾಡಿಸ್ತೀರಾ, ನೀವು ಮದುವೆನಾಗೆ ಒಪ್ಕೊಂಡ್ರಿ ನನ್ನ ಮದುವೆ ಮಾಡೋದಕ್ಕೆ ಅಂತ. ಆಕಾಶ್ ಎತ್ತರಕ್ಕೆ ಕನ್ಸ್ಕೊಂಡಿದ್ದೆ, ಅದು ಎಲ್ಲವನ್ನೂ ಕೂಡ ಕನಸಾಗೆ ಇಟ್ಬಿಟ್ರಿ. ಹೇಳಿ ಯಾಕೆ ಅಂದಾಗ ನನ್ನ ಪುಟ್ಟನ ಜಾತಕದಲ್ಲಿ ದೋಷ ಇತ್ತಲ್ವ ನಿಂದು ಅಂದ್ರಲ್ಲಿ, ಅದಕ್ಕೆ ಜಾತಕ ಇರೋ ದೋಷಕ್ಕೆ ಮದುವೆ ಆದರೆ ಅವನ ಜೀವಕ್ಕೆ ಅಪಾಯ ಅನ್ನೋ ಕಾರಣಕ್ಕೆ ನಾನು ಮದುವೆನ ಮುರ್ತಿದ್ದು ಅಂತ ಹೇಳ್ತಿದ್ದಾರೆ. ಹೌದಾ, ಒಂದು ನಿಮಿಷ ಇರಿ ಬರ್ತೀನಿ ಅಂತ ಹೇಳಿ ಹೋಗಿ ಜಾತಕನ ತಂದು ಮುಂದೆ ಇಡ್ತಾರೆ. ಇದು ವೈಷ್ಣವ್ನ ನಿಜವಾದ ಜಾತಕ. ವೈಷ್ಣವ್ ಜಾತಕದಲ್ಲಿ ದೋಷನೂ ಇಲ್ಲ, ಏನೂ ಇಲ್ಲ. ಯೋಗ ಇರೋ ಜಾತಕದಲ್ಲಿ ಅಂತ ದೋಷಗಳು ಕೂಡ ಬರೋದಿಲ್ಲ. ನೀವು ನನ್ನ ಹತ್ರ ಸುಳ್ಳು ಹೇಳಿದ್ರಿ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ಹಾಗೆ ನಿಂತಲ್ಲೇ ನೀರು ಹಾಕ್ತಿದ್ದಾರೆ, ಬೆವ್ತು ಹೋಗ್ತಿದ್ದಾರೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದರ ನಡುವೆ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಗುತ್ತೆ. ಗನ್ನ ಪಾಯಿಂಟ್ ಮಾಡೇ ಬಿಟ್ಲು ಕಾವೇರಿ ಹಣೆಗೆ. ಈ ಕಡೆ ಕೀರ್ತಿ ಅಬ್ಬಬ್ಬಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.